ಸ್ನೇಹಿತರ ನಮಸ್ಕಾರ. ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಹೌದು, 30ನೇ ಕಂತು ಈ 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು, ಜಮಾ ಆಗ್ತಾ ಇದೆ. ಈ 11 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ಈ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಅಂದ್ರೆ ಯಾವ ತಿಂಗಳ ಹಣ ಅಂದ್ರೆ ಈಗಾಗಲೇ 29ನೇ ಕಂತು ಜಮಾ ಆಯಿತು, 28 ಹಿಂದಿನ ತಿಂಗಳು ಜಮಾ ಆಯಿತು, ಹಾಗೆ 27, 26 ಅಂತ ಸತತವಾಗಿ ರಿಲೀಸ್ ಆಯ್ತಲ್ಲ. ಹಾಗಾದ್ರೆ ಯಾವ್ಯಾವ ತಿಂಗಳ ಹಣ, ಯಾವ ಕಂತಿನ ಹಣ, ಇದು ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕು. ಯಾಕೆ ಅಂತ ಕೇಳೋದಾದ್ರೆ, ನೀವು ಮರ್ತು ಹೋದ್ರೆ ಸರ್ಕಾರ ನಿಮ್ಮನ್ನ ಯಾಮಾರಿಸಿಬಿಡತ್ತೆ. ಈಗಾಗಲೇ ಯಾಮಾರಿಸಿದೆನು ಕೂಡ. ಈ 2 ಕಂತುಗಳ 5,000 ಕೋಟಿ ಹಣವನ್ನ ಸರ್ಕಾರ ನುಂಗಾಕಿದೆ. ಅದನ್ನ ಇನ್ನೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಬಿಡುಗಡೆ ಮಾಡ್ತೀನಿ ಅಂತ ಒಪ್ಕೊಂಡಿದೆ, ಆದ್ರೆ ಬಿಡುಗಡೆ ಮಾಡ್ತಾ ಇಲ್ಲ. ಹಾಗಾದ್ರೆ ಬನ್ನಿ, ಅದರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ಒದಗಿಸಿ ಕೊಡ್ತೀನಿ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಈ ವಿಡಿಯೋದಲ್ಲಿನೇ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ಕಂತುಗಳು ಬಿಡುಗಡೆ ಆಗ್ತಾ ಇದೆ, ಆದ್ರೆ ಈ 3 ಲಕ್ಷ ಮಹಿಳೆಯರಿಗೆ ದುಡ್ಡು ಇಲ್ಲವಂತೆ. ಹಾಗಾದ್ರೆ ಎಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ, ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ, ಈ ಎಲ್ಲ ವಿಷಯವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಕಳೆದ 2 ತಿಂಗಳಿಂದನೂ ಕೂಡ ನೀವು ನೋಡ್ತಾ ಇದ್ರಿ, ಇಲ್ಲ ಅಂದ್ರೂ ಸಹಿತ, ಕಡಿಮೆ ಅಂದ್ರೂ ಸಹಿತ 4 ಕಂತುಗಳಾದ್ರೂ ರಿಲೀಸ್ ಆಗಿದೆ, ಜಮಾ ಆಗಿದೆ. ಸುಮಾರು 6ರಿಂದ 8 ಸಾವಿರ ರೂಪಾಯಿಯನ್ನ ನೀವು ಪಡ್ಕೊಂಡಿದ್ದೀರಿ. ಇದಕ್ಕೆಲ್ಲವೂ ಕೂಡ ಮೂಲ ಕಾರಣ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ನಾಯಕರ ಆಕ್ರೋಶ. ಹೊರಗಡೆ ನೋಡಿದ್ರೆ ಮಹಿಳೆಯರ ಆಕ್ರೋಶ. ಯಾಕೆ ಅಂತ ಕೇಳೋದಾದ್ರೆ, ಹೋದ ವರ್ಷದ ಎಂಡ್ ಅಂದ್ರೆ ಮುಗಿಯುವಂತ ಸಂದರ್ಭದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಆ ಸಂದರ್ಭದಲ್ಲಿ ಏನೇನು ರಾಜ್ಯದಲ್ಲಿ ಬೆಳವಣಿಗೆ ಆಗಿದೆ, ಏನು ಬೆಳವಣಿಗೆ ಆಗಬೇಕಾಗಿತ್ತು, ರಾಜ್ಯ ಸರ್ಕಾರ ಅಂದ್ರೆ ಈಗಾಗಲೇ ಆಡಳಿತವನ್ನ ನಡೆಸ್ತಕ್ಕಂತಹ ಸರ್ಕಾರ ಸರಿಯಾಗಿ ಆಡಳಿತವನ್ನ ಮಾಡ್ತಾ ಇದೆಯಾ ಅಥವಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡಲಿಕ್ಕೆ ವಿರೋಧ ಪಕ್ಷ ನಾಯಕರು ಕೂಡ ಇರ್ತಾರೆ. ಇಂತಹ ಸಂದರ್ಭದಲ್ಲಿ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಡೋದಿಲ್ಲ, ಕೇವಲ ಜನವರಿ ತಿಂಗಳ ಹಣವನ್ನ ಕೊಡುತ್ತೆ. ತದನಂತರ 2 ತಿಂಗಳ ಹಣವನ್ನ ಬಿಟ್ಟು ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಕೊಡುತ್ತೆ. ಅದಾದ ಬಳಿಕ ಆ ಸಂದರ್ಭದಲ್ಲಿ ಅಕ್ಕಿಯನ್ನ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಅನ್ನಭಾಗ್ಯ ಯೋಜನೆಯಲ್ಲಿ ದುಡ್ಡು ಕೊಡ್ತಾ ಇದ್ರು ಅದಕ್ಕಿಂತ ಮುಂಚಿತವಾಗಿ. ಆಮೇಲೆ ನಿಮಗೆ ಅಕ್ಕಿಯನ್ನ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ ನೋಡಿ. ಆ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಯಾಮಾರಿಸಿಬಿಡುತ್ತಾರೆ. ಆವಾಗ ನಿಮಗೆ 2 ತಿಂಗಳ ಹಣವನ್ನ ಕೊಟ್ಟಿರಲಿಲ್ಲ. ಅದನ್ನ ಬಿಜೆಪಿ ನಾಯಕರು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು ಮಾಹಿತಿಯನ್ನ. ಯಾಕೆ ನೀವು ಕೊಡ್ಲಿಲ್ಲ, 5,000 ಕೋಟಿ ಹಣ ಎಲ್ಲೋಯ್ತು, ಅದನ್ನ ನೀವು ನುಂಗಾಕಿದ್ರೆ ಅಥವಾ ನಿಮ್ಮ ಸರ್ಕಾರ ನುಂಗಾಕ್ತಾ ಅಥವಾ ಹಣಕಾಸು ಇಲಾಖೆ ನುಂಗಾಕ್ತಾ, ಮಹಿಳೆಯರಿಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಿ, ಇದುವರೆಗೂ ಕೊಡಬೇಕಾಗಿರ್ತಕ್ಕಂತಹ ದುಡ್ಡನ್ನ ನೀವು ಯಾಕೆ ಕೊಡಲಿಲ್ಲ. ಆ ಸಂದರ್ಭದಲ್ಲಿ 4-5 ತಿಂಗಳ ಹಣವನ್ನ ಪೆಂಡಿಂಗ್ ಕೂಡ ಉಳಿಸಿತ್ತು ಸರ್ಕಾರ. ಹಾಗೆ ಇನ್ನಷ್ಟು ಪ್ರೆಷರ್ ಸರ್ಕಾರದ ಮೇಲಿತ್ತು. ಇದೆಲ್ಲ ಪ್ರೆಷರ್ನ ಮೇರೆಗೆ ಮಹಿಳೆಯರ ಆಕ್ರೋಶ, ಇದೆಲ್ಲವನ್ನು ಕೂಡ ಸರ್ಕಾರ ಎದುರಿಸಬೇಕಾದ ಪರಿಸ್ಥಿತಿ ಬಂತು. ಹೀಗಾಗಿ ಸರ್ಕಾರ ಏನ್ ಮಾಡತ್ತೆ, ಈ ಎಲ್ಲ ಕಂತುಗಳನ್ನ ಪೆಂಡಿಂಗ್ ಉಳಿಸ್ಲಿಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ನಾನು ಕೊಟ್ಟಿದ್ದೀನಿ ಅಂತಾನೆ ಹೇಳ್ತಾರೆ. ಆದ್ರೆ ತದನಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದಾಗ ಗೊತ್ತಾಗತ್ತೆ, ಹೌದು 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ನನ್ನ ಗಮನದಲ್ಲಿ ಇರಲಿಲ್ಲ, ಸೊ ಅವುಗಳನ್ನ ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಎನ್ನುವಂತಹ ಭರವಸೆಯನ್ನ ಕೊಡ್ತಾರೆ. ಇದಕ್ಕಾಗಿ ಬಿಜೆಪಿ ನಾಯಕರು ಕೂಡ ಸುಮ್ಮನಾಗ್ತಾರೆ ಆ ಸಂದರ್ಭದಲ್ಲಿ. ತದನಂತರ ನೋಡ್ತಾರೆ, ಈಗ ಜಮಾ ಮಾಡ್ತಾರೆ, ನಾಳೆ ಜಮಾ ಮಾಡ್ತಾರೆ ಅಂತ. ಆದ್ರೆ ಇಲ್ಲಿವರೆಗೂ ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ ಆ 2 ತಿಂಗಳ ಹಣವನ್ನ. ಆದ್ರೆ ಆ ಸಂದರ್ಭದಲ್ಲಿ ಪೆಂಡಿಂಗ್ ಉಳಿದಿರತಕ್ಕಂತಹ ಸೆಪ್ಟೆಂಬರ್ 24, ಅಕ್ಟೋಬರ್ 25, ನವೆಂಬರ್ 26, ಡಿಸೆಂಬರ್ 27, ಅದೇ ರೀತಿಯಾಗಿ ಈ ವರ್ಷದ ಜನವರಿ ತಿಂಗಳ ಹಣ 28ನೇ ಕಂತಿನ ಹಣ ಸತತವಾಗಿ 5 ತಿಂಗಳ ಹಣವನ್ನ ಜಮಾ ಮಾಡಲಾಗ್ತದೆ. 5 ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಡಲಾಗ್ತದೆ. 5 ತಿಂಗಳಂದ್ರೆ 10,000 ರೂಪಾಯಿಯನ್ನ ಪ್ರತಿಯೊಬ್ಬ ಮಹಿಳೆಯರು ಕೂಡ ಸತತವಾಗಿ ಪಡ್ಕೊಂಡ್ರಿ. ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೂ ಕೂಡ ಕೇವಲ 15 ದಿನದಲ್ಲಿ 2 ತಿಂಗಳ ಹಣ ಅಂದ್ರೆ 4,000 ದುಡ್ಡನ್ನ ಕೊಡಲಾಗಿತ್ತು. ಹೀಗೆ ಅನೇಕ ರೀತಿಯ ಕಂತುಗಳನ್ನ ನೀವು ಪಡ್ಕೊಂಡ್ರಿ. ಎಲ್ಲ ಸರ್ಕಾರದ ಆಕ್ರೋಶ ಇದೆಲ್ಲವೂ ಕೂಡ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಜೊತೆಗೇನೆ ಈ ವರ್ಷದ ಬಜೆಟ್ ಮಂಡನೆಯಲ್ಲಿ ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಆಗತ್ತೆ. ಆ ಬಜೆಟ್ ಮಂಡನೆಯಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ, 28,608 ಕೋಟಿಯಷ್ಟು ದುಡ್ಡನ್ನ ನಾವು ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಮೀಸಲಿಡ್ತಾ ಇದ್ದೀವಿ.
ಈ ವರ್ಷದಲ್ಲಂತೂ ಯಾವುದೇ ದುಡ್ಡಿನ ಕೊರತೆ ಇಲ್ಲ. ಯಾಕಂದ್ರೆ 28,608 ಕೋಟಿಯಷ್ಟು ದುಡ್ಡಂದ್ರೆ ಈ ವರ್ಷದ 12 ತಿಂಗಳಿಗಾಗಿ ಎಷ್ಟು ದುಡ್ಡು ಬೇಕಾಗಿತ್ತು ಅಷ್ಟು ದುಡ್ಡನ್ನ ಮೀಸಲಿಟ್ಟಿದ್ದಾರೆ. ಅಷ್ಟು ದುಡ್ಡನ್ನ ನಾವು ಪಡ್ಕೊಳ್ಬಹುದು ಸ್ನೇಹಿತರೆ. ಅಂದ್ರೆ ಒಂದು ಕಂತು ಕೂಡ ಮಿಸ್ ಆಗೋದಿಲ್ಲ. ಯಾವುದೇ ತೊಂದರೆ ಇಲ್ಲದೆ ಈ ದುಡ್ಡನ್ನ ನಾವು ಪಡ್ಕೊಳ್ಬಹುದಾಗಿರುತ್ತೆ. 12 ಕಂತುಗಳಿಗೆ ಅಂದ್ರೆ 12 ತಿಂಗಳ ಹಣಕ್ಕಾಗಿ ಎಷ್ಟು ದುಡ್ಡು ಬೇಕೋ ಅಷ್ಟೆಲ್ಲವೂ ಕೂಡ ಈಗಾಗಲೇ ಮೀಸಲಿಟ್ಟಿದೆ. ಯಾಕಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮೊದಲೇ ಹೇಳ್ಬಿಡ್ತಾರೆ, ಈಗಾಗಲೇ ಎಷ್ಟು ಪೆಂಡಿಂಗ್ ಉಳಿದಿದ್ದ ದುಡ್ಡನ್ನ ಎಲ್ಲವೂ ಕೂಡ ಕ್ಲಿಯರ್ ಮಾಡಬೇಕಾಗಿದೆ. ಯಾಕಂದ್ರೆ ಮಹಿಳೆಯರ ದುಡ್ಡು ಅದು ಕೊಡಬೇಕಾಗಿತ್ತು, ಇನ್ನೂ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಅವರ ಮನದಲ್ಲಿತ್ತು. ಹೀಗಾಗಿ 12 ತಿಂಗಳ ಹಣವನ್ನ ಕೂಡ ಸರ್ಕಾರ ಕೊಡ್ತಾ ಇದೆ. ಸತತವಾಗಿ ಈಗ 5 ತಿಂಗಳ ಹಣವನ್ನ ನೀವು ಪಡ್ಕೊಂಡ್ರಿ ಯಾವುದೇ ತೊಂದರೆ ಇಲ್ಲದೆ ಸ್ನೇಹಿತರೆ. ಸೊ ಈ ರೀತಿ ಗೃಹಲಕ್ಷ್ಮಿ ಹಿಂದಿನ ಹಿಸ್ಟ್ರಿನಲ್ಲೇ ಆಗಿರಲಿಲ್ಲ. ಆ ರೀತಿ ಈಗ ದುಡ್ಡು ಜಮಾ ಆಯಿತು, ಒಂದಾದ ಮೇಲೆ ಒಂದು ಕಂತುಗಳು. ಹೀಗಾಗಿ ಒಂದು ಭರವಸೆ ಕೂಡ ಹುಟ್ಟುಕೊಂಡಿದೆ. ಇನ್ನು ಈ ವರ್ಷದಲ್ಲಿ 28 ಜನವರಿ ತಿಂಗಳ ಹಣ ಬಂತು. 29ನೇ ಕಂತಿನ ಹಣ ಕೂಡ ಆಲ್ರೆಡಿ ಶುರು ಹಚ್ಕೊಂಡಾಗಿದೆ. ಅಂದ್ರೆ ಫೆಬ್ರವರಿ ತಿಂಗಳ ಹಣ ಆಲ್ರೆಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಇನ್ನು ಅದರ ಜೊತೆಗೇನೆ ಮಾರ್ಚ್ 30ನೇ ಕಂತಿನ ಹಣವು ಕೂಡ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಹೌದು, ಈ ಮಾರ್ಚ್ ತಿಂಗಳ 30ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದ್ದು ಇದನ್ನು ಕೂಡ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಸೊ ಇದೀಗ ರಿಲೀಸ್ ಆಗ್ತಾ ಇದೆ. ನಾಳೆನೆ ಈ 11 ಜಿಲ್ಲೆಗಳಿಗೆ ಬರ್ತಾ ಇದೆ. ಹಾಗಾದ್ರೆ ಈ 11 ಜಿಲ್ಲೆಗಳು ಯಾವುವು ಅಂತ ಕೇಳೋದಾದ್ರೆ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಅದೇ ರೀತಿಯಾಗಿ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಸೊ ಯಾವುದೇ ತೊಂದರೆ ಇಲ್ಲದೆ ಸತತವಾಗಿ ಎಲ್ಲ ದುಡ್ಡನ್ನು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೊಡ್ತಾ ಇದ್ದೀವಿ. ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡಿಲ್ಲ ಅನ್ನುವಂತಹ ಭರವಸೆಯನ್ನು ಕೊಟ್ಟರು. ಅದೇ ರೀತಿಯಾಗಿ ಈಗ ಪೆಂಡಿಂಗ್ ಉಳಿದಿರ್ತಕ್ಕಂತಹ ದುಡ್ಡನ್ನು ಕೂಡ ಕ್ಲಿಯರ್ ಮಾಡ್ತೀವಿ. ಸೊ ಮಹಿಳೆಯರಿಗೆ ಸೇರ್ಬೇಕಾಗಿರ್ತಕ್ಕಂತಹ ದುಡ್ಡನ್ನ ನಾವು ಸೇರಿಸ್ತೀವಿ ಅನ್ನುವಂತಹ ಭರವಸೆಯನ್ನ ಮೊನ್ನೆ ತಾನೇ ಪ್ರೆಸ್ ಮೀಟ್ ನಲ್ಲಿ ಕೊಟ್ಟಿದ್ದಾರೆ. ಈಗ ಜಿಲ್ಲೆಗಳನ್ನು ಕೂಡ ತಿಳಿಸಿದ್ದೀನಿ. ಇನ್ನು 3 ಲಕ್ಷ ಫಲಾನುಭವಿಗಳಿಗೆ ಯಾಕೆ ದುಡ್ಡು ಬರೋದಿಲ್ಲ ಅಂದ್ರೆ ಈಗ ಬರೀ ಈ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅಷ್ಟೇ ಅಲ್ಲ, ಇದು ಪಿಂಚಣಿದಾರರಿಗೆ ಹಾಗೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ. ಯಾಕಂದ್ರೆ ಬಹಳಷ್ಟು ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರು ತೀರಿ ಹೋಗಿದ್ರು ಸಹಿತ ಅದರಲ್ಲಿ ಮುಖ್ಯಸ್ಥೆಯರು ಬಂದ್ರು, ಈ ಕಡೆ ಪುರುಷ ಪಿಂಚಣಿದಾರರು ಕೂಡ ಬರ್ತಾರೆ, ಪುರುಷ ಮಹಿಳೆಯರು ಪಿಂಚಣಿದಾರರು ಕೂಡ ಬರ್ತಾರೆ, ಅದರಲ್ಲಿ ವಿಧವಾ ಮಹಿಳೆಯರು, ಅಂಗವಿಕಲರು, ಹೀಗೆ ನಾನಾ ರೀತಿಯಲ್ಲಿ ಪ್ರಯೋಜನವನ್ನ ಪಡ್ಕೊಳ್ತಾ ಇರ್ತಾರೆ. ಆದ್ರೆ ಅವ್ರು ತೀರಿ ಹೋಗಿರ್ತಾರೆ, ಆದ್ರೂ ಸಹಿತ ಅವರ ಕುಟುಂಬಸ್ಥರು ಏನ್ ಮಾಡ್ತಾರೆ, ಹಾಗೆ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ಜಮಾ ಮಾಡ್ಕೊಳ್ತಾರೆ. ತದನಂತರ ಈಗ ಫಲಾನುಭವಿಗಳಿಗೆ ಸಿಗ್ನೇಚರ್ ಬೇಕಾಗತ್ತೆ ಬ್ಯಾಂಕ್ಗಳಿಗೆ ಹೋಗಿ ತೆಕ್ಕೊಂಬರ್ಲಿಕ್ಕೆ ದುಡ್ಡನ್ನ. ಆದ್ರೆ ಇವ್ರು ಏನ್ ಮಾಡ್ತಾರೆ, ATM ಪಿನ್ ಇರತ್ತೆ, ATM ಮುಖಾಂತರ ದುಡ್ಡನ್ನ ವಿಡ್ರಾಲ್ ಮಾಡ್ಕೊಳ್ಳೋದು, ಅಥವಾ ಫೋನ್ ಪೇ ಇರತ್ತೆ ಮೊಬೈಲ್ ನಲ್ಲಿ, ಅದರಿಂದ ದುಡ್ಡನ್ನ ಯೂಸ್ ಮಾಡ್ಕೊಳ್ಳೋದು. ಮನುಷ್ಯನೇ ಇಲ್ಲ, ಆದ್ರೆ ಅದರಿಂದ ಉಪಯೋಗವನ್ನ ಪಡ್ಕೊಳ್ಳೋದು ಅವರ ಕುಟುಂಬಸ್ಥರು. ಹೀಗೆ ಸರ್ಕಾರದ ಗಮನಕ್ಕೆ ಬಂದ್ಬಿಟ್ಟಿದೆ. ಮೊನ್ನೆ SIR ಪ್ರಕ್ರಿಯೆಯಲ್ಲಿ ಎಲ್ಲ ಮಾಹಿತಿಗಳು ಕೂಡ ಸರ್ಕಾರಕ್ಕೆ ಸಿಕ್ಬಿಟ್ಟಿದೆ. ಸೊ ಹೀಗಾಗಿ ಯಾರ್ಯಾರು ಬೆನಿಫಿಷರಿ ಇರ್ತೀರಿ, ಸೊ ಅವರನ್ನ ಹೊರತುಪಡಿಸಿ ಬೇರೆಯವರು ಲಾಭವನ್ನ ಪಡ್ಕೊಳ್ತಾ ಹೋದ್ರೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ತಾ ಇದೆ, ನಿಮ್ಮ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯನ್ನ ಸರ್ಕಾರ ಕೊಡ್ತಾ ಇದೆ. ನೀವು ಯಾರಾದ್ರೂ ತೀರಿ ಹೋಗಿದ್ರೆ ನಿಮ್ಮ ಮನೆಯಲ್ಲಿ ಈಗಲೇ ಮರಣ ಪ್ರಮಾಣ ಪತ್ರವನ್ನ ತೆಗೆಸಿ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಳದ ಹಾಗೆ ಮಾಡಿ. ಯಾರಾದ್ರೂ ಮುಖ್ಯಸ್ಥೆ ತೀರಿ ಹೋಗಿದ್ರೆ ನಿಮ್ಮ ಮನೆಯಲ್ಲಿ ಬೇರೆಯವರನ್ನ ಅಂದ್ರೆ ಬೇರೆ ಹೆಣ್ಣು ಮಕ್ಕಳನ್ನ ಮುಖ್ಯಸ್ಥೆಯ ಸ್ಥಾನದಲ್ಲಿ ಕೊಡಿ, ನಾವು ಮತ್ತೆ ದುಡ್ಡನ್ನ ಜಮಾ ಮಾಡ್ತೀವಿ. ಆದ್ರೆ ನೀವು ಸರ್ಕಾರಕ್ಕೆ ವಿರುದ್ಧವಾಗಿ ದುಡ್ಡನ್ನ ಪಡ್ಕೊಳ್ಳಿಕ್ ಹೋದ್ರೆ ನಾವು ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಸೊ ಹಾಗಾದ್ರೆ ಸ್ನೇಹಿತರೆ ಇದ್ರ ಬಗ್ಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇದಕ್ಕಾಗಿನೇ ಜಮಾ ಆಗ್ತಾ ಇಲ್ಲ, ಉಳಿದಂತದ್ದು ಎಲ್ಲರಿಗೂ ಕೂಡ ಜಮಾ ಆಗತ್ತೆ, ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾರ ಎಲಿಜಿಬಿಲಿಟಿಯನ್ನ ಹೊಂದಿದ್ದಾರೆ ಅವರೆಲ್ಲರಿಗೂ ಕೂಡ ದುಡ್ಡು ಬಂದೇ ಬರುತ್ತೆ. ಸೊ ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ. ಸ್ಪೆಷಲಿ ನಾನು ಹೇಳಿರ್ತಕ್ಕಂತಹ ಜಿಲ್ಲೆಯ ಫಲಾನುಭವಿಗಳಿಗೆ ಶೇರ್ ಮಾಡಿ.